ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೇನು ಚಾಂಪಿಯನ್ ಟ್ರೋಫಿ ಬರ್ತಾ ಇದೆ. ಚಾಂಪಿಯನ್ ಟ್ರೋಫಿಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಯಾವ ರೀತಿ ಇರತ್ತಾ, ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಬಾಂಗ್ಲಾದೇಶ ವಿರುದ್ಧ ಟೀಮ್ ಇಂಡಿಯಾ ಆಡದಿದ್ದೆ ಫಸ್ಟ್ ಚಾಂಪಿಯನ್ ಟ್ರೋಫಿ. ಅದಕ್ಕೋಸ್ಕರ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಈ ರೀತಿ ಇದೆ ನೋಡಿ. ಓಪನಿಂಗ್ ಸ್ಲಾಟ್ ನಲ್ಲಿ ರೋಹಿತ್ ಶರ್ಮಾ ಅವರು ಇದ್ದೇ ಇರ್ತಾರೆ, ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ರೋಹಿತ್ ಶರ್ಮಾ ಅವರು ಆಲ್ಸೋ ಕ್ಯಾಪ್ಟನ್ ಕೂಡ ಹೌದು. ಇನ್ನು ಶುಭ್ಮನ್ ಗಿಲ್ ಅವರು ಇರ್ತಾರೆ, ಅವರು ಕೂಡ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಶುಭ್ಮನ್ ಗಿಲ್ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು 3ನೇ ಸ್ಲಾಟ್ ನಲ್ಲಿ ಆಡ್ತಾರೆ ಹಾಗೂ 4ನೇ ಸ್ಲಾಟ್ ನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಇರ್ತಾರೆ. ರೀಸೆಂಟ್ ಆಗಿ ಇಂಗ್ಲೆಂಡ್ ವಿರುದ್ಧ ಶ್ರೇಯಸ್ ಅಯ್ಯರ್ ಅವರು ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಕಾದ್ ನೋಡೋಣಂತೆ ಚಾಂಪಿಯನ್ ಟ್ರೋಫಿಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ. 5ನೇ ಸ್ಲಾಟ್ ನಲ್ಲಿ ನಮ್ಮ ಕನ್ನಡಿಗ KL ರಾಹುಲ್ ಅವರು ಇದ್ದೇ ಇರ್ತಾರೆ, ಆಲ್ಸೋ ವಿಕೆಟ್ ಕೀಪರ್ ಕೂಡ ಹೌದು. ನಂಬರ್ 6 ನಲ್ಲಿ ಅಕ್ಷರ್ ಪಟೇಲ್ ಅವರು ಇರ್ತಾರೆ. ರೀಸೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಕೂಡ 11 ನಲ್ಲಿ ಇರ್ತಾರೆ, ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಇಂಗ್ಲೆಂಡ್ ಸೀರೀಸ್ ನಲ್ಲಿ ಕ್ರೇಜಿಯಾಗಿ ಆಡಿದ್ರು ಮಾತ್ರ. ಇನ್ನು ರವೀಂದ್ರ ಜಡೇಜಾ ಅವರು ಇರ್ತಾರೆ, ಕುಲ್ದೀಪ್ ಯಾದವ್ ಕೂಡ 11 ನಲ್ಲಿ ಇರ್ತಾರೆ. ಇನ್ನು ಮೊಹಮ್ಮದ್ ಶಮಿ ಅವರು ಇರ್ತಾರೆ, ಅವರು ಕೂಡ 2-3 ಇಯರ್ಸ್ ನಿಂದ T20 ಫಾರ್ಮೆಟ್ ಹಾಗೂ ODI ಫಾರ್ಮೆಟ್ ಗೆ ಕಂಬ್ಯಾಕ್ ಮಾಡಿರ್ಲಿಲ್ಲ. ಆದ್ರೆ ಈಗ ಇಂಗ್ಲೆಂಡ್ ವಿರುದ್ಧ T20 ಫಾರ್ಮೆಟ್ ಗೆ ಕೂಡ ಕಂಬ್ಯಾಕ್ ಮಾಡಿದ್ರು ಹಾಗೂ ODI ಫಾರ್ಮೆಟ್ ಗೆ ಕೂಡ ಕಂಬ್ಯಾಕ್ ಮಾಡಿದ್ರು. ಈಗ ಚಾಂಪಿಯನ್ ಟ್ರೋಫಿ ಕೂಡ ಆಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಹರ್ಷದೀಪ್ ಸಿಂಗ್ ಅವರು ಕೂಡ 11 ನಲ್ಲಿ ಕಾಣಿಸ್ಕೊಡ್ತಾರೆ. ಇದು ಟೀಮ್ ಇಂಡಿಯಾದ ಬೆಸ್ಟ್ 11 ಆಗಿತ್ತು. ಆಬ್ವಿಯಸ್ಲಿ ಇದೇ 11 ಇರುತ್ತೆ ಚಾಂಪಿಯನ್ ಟ್ರೋಫಿಗೆ, ಆದ್ರೆ ಇಲ್ಲಿ ಒಂದು ಬದಲಾವಣೆ ಆಗ್ಬಹುದು ಅಷ್ಟೇ. ಸ್ಟಾರ್ಟಿಂಗ್ ಇಂದ ಇಂಡಿಯಾದ 11 ನೋಡ್ಕೊ ಬರ್ದಾದ್ರೆ ಓಪನಿಂಗ್ ನಲ್ಲಿ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್, 3ನೇ ಸ್ಲಾಟ್ ನಲ್ಲಿ ವಿರಾಟ್ ಕೊಹ್ಲಿ, 4ನೇ ಸ್ಲಾಟ್ ನಲ್ಲಿ ಶ್ರೇಯಸ್ ಅಯ್ಯರ್, 5ನೇ ಸ್ಲಾಟ್ ನಲ್ಲಿ KL ರಾಹುಲ್, 6ನೇ ಸ್ಲಾಟ್ ನಲ್ಲಿ ಅಕ್ಷರ್ ಪಟೇಲ್, 7ನೇ ಸ್ಲಾಟ್ ನಲ್ಲಿ ಹಾರ್ದಿಕ್ ಪಾಂಡ್ಯ, 8ನೇ ಸ್ಲಾಟ್ ನಲ್ಲಿ ರವೀಂದ್ರ ಜಡೇಜಾ, 9ನೇ ಸ್ಲಾಟ್ ನಲ್ಲಿ ಆಲ್ಸೋ ಕುಲ್ದೀಪ್ ಯಾದವ್, 10ನೇ ಸ್ಲಾಟ್ ನಲ್ಲಿ ಮೊಹಮ್ಮದ್ ಶಮಿ, 11ನೇ ಸ್ಲಾಟ್ ನಲ್ಲಿ ಹರ್ಷದೀಪ್ ಸಿಂಗ್ ಆಡ್ತಾರೆ. ಇದು ಟೀಮ್ ಇಂಡಿಯಾದ ಬೆಸ್ಟ್ 11 ಆಗಿತ್ತು. ಈ 11 ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ.